ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಚಾನಲ್. ಯುವ ನಿಧಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಯುವ ನಿಧಿದು ಈ ಹಿಂದೆ ಕೂಡ ಅಮೌಂಟ್ ಕೂಡ ಬರ್ತಾ ಇತ್ತು. ಈಗ ಕೆಲವರಿಗೆ ಕೂಡ ಅಮೌಂಟ್ ಬಂದಿಲ್ಲ, ಅದನ್ನ ಪೆಂಡಿಂಗ್ ಕೂಡ ಮಾಡಿದ್ದಾರೆ. ಕಾರಣ ಏನು, ಅದೇ ರೀತಿ ಹೊಸ ಅಪ್ಡೇಟ್ ಕೂಡ ತಂದಿದ್ದಾರೆ. ಅದನ್ನ ಕೂಡ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು. ನಿಮಗೆ ಗೊತ್ತಿರೋ ಹಾಗೆ ಅಮೌಂಟ್ ನ ಕೂಡ ಹೋಲ್ಡ್ ಮಾಡಿದ್ದಾರೆ. ಕೆಲವು ವಿದ್ಯಾರ್ಥಿಗಳಿಗೆ ಬಂದಿಲ್ಲ, ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಪೆಂಡಿಂಗ್ ಇದೆ. ಅದನ್ನು ಕೂಡ ರಿಲೀಸ್ ಕೂಡ ಮಾಡೋ ಸಾಧ್ಯತೆ ಕೂಡ ಇದೆ. ಪ್ರಾಬಬ್ಲಿ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಒಟ್ಟಿಗೆ ರಿಲೀಸ್ ಕೂಡ ಮಾಡುವ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ಯುವ ನಿಧಿಯಲ್ಲಿ ಮೇಜರ್ ಅಪ್ಡೇಟ್ ಅಂತ ಹೇಳ್ತಾ ಇದ್ದಾರೆ. ಏನಂದ್ರೆ ಈ ಹಿಂದೆ ಫಸ್ಟ್ ಬ್ಯಾಚ್ ಅವರಿಗೆ ಮಾತ್ರ ಕೊಡ್ತಾ ಇದ್ರು, ಈಗ ಹೊಸಬರು ಕೂಡ ಆಡ್ ಆಗಿದ್ದಾರೆ. ಆ ನಿಟ್ಟಿನಲ್ಲಿ ಕೆಲವೊಂದು ಕೂಡ ಇಂಪ್ಲಿಮೆಂಟೇಷನ್ ಕೂಡ ಮಾಡ್ತಾ ಇದ್ದಾರೆ. ಏನಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಈ ಹಿಂದೆ ಸರ್ಕಾರವೇ ಘೋಷಣೆ ಮಾಡಿ ಒಂದು ಯೋಜನೆ ಕೂಡ ಮಾಡಿತ್ತು. ಕಾಲೇಜಿಗೆ ಹೋಗಿ ಅಲ್ಲಿ ನಿಮ್ಗೆ ಯುವ ನಿಧಿನ ನೋಂದಣಿ ಮಾಡ್ಕೊಳ್ಳಿ, ಯುವ ನಿಧಿಗೆ ಜಾಸ್ತಿ ಜನ ನೋಂದಣಿ ಆಗಿಲ್ಲ, ನೋಂದಣಿ ಮಾಡ್ಕೊಳ್ಳಿ ಅಂತ ಹೇಳಿ ಸರ್ಕಾರ ಕೂಡ ಮಾಡ್ತಾ ಇತ್ತು. ಅದು ಕೂಡ ಬೆಳಕಿಗೆ ಬಂದಿದೆ. ಹಂಗೆ ಹೊಸಬರನ್ನ ಜಾಯಿನ್ ಮಾಡಿಸ್ತಾ ಇದ್ದಾರೆ. ನಾವು ಇಷ್ಟು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ನಾವು ಕೊಡ್ತಾ ಇದೀವಿ ಅಂತ ಹೇಳಿ ಸರ್ಕಾರ ತೋರಿಸ್ತಾ ಇದೆ. ಇನ್ನ ಅಮೌಂಟ್ ಕೂಡ ಪೆಂಡಿಂಗ್ ಇದೆ, ಅದು ಶೀಘ್ರದಲ್ಲೇ ರಿಲೀಸ್ ಆಗ್ಬೋದು ಅಂತ ಹೇಳಿ ಮಾಹಿತಿ ಕೂಡ ಬರ್ತಾ ಇದೆ. ಇನ್ನ ಮೇನ್ ಥಿಂಗ್ ಏನ್ ಬದಲಾವಣೆ ಅಂತ ನೋಡೋದಾದ್ರೆ, ಈ ಹಿಂದೆ ಏನಿತ್ತು ಅಂದ್ರೆ ತಿಂಗಳು ಅಂದ್ರೆ ಮಂತ್ಲಿ ನೀವು ಈ ಹಿಂದೆ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡ್ಬೇಕಿತ್ತು. ವೆಬ್ಸೈಟ್ಗೆ ಹೋಗಿ ಲಾಗಿನ್ ಆಗಿ ನಾನು ಜಾಬ್ ತೆಗೆದುಕೊಂಡಿಲ್ಲ, ನಾನು ಯುವ ನಿಧಿಗೆ ಎಲಿಜಿಬಲ್ ಇದ್ದೀನಿ ಅಂತ ಹೇಳಿ ಟಿಕ್ ಮಾಡಿ ನಿಮ್ದು ಆಧಾರ್ದು ಅಥೆಂಟಿಕೇಶನ್ ಮಾಡಿ ಸೆಲ್ಫ್ ಡಿಕ್ಲರೇಷನ್ ಕೂಡ ನೀವು ಮಂತ್ಲಿ ಮಾಡ್ಬೇಕಿತ್ತು. ಈಗ ಅದರಲ್ಲಿ ಮೇಜರ್ ಅಪ್ಡೇಟ್ ಇದ್ದಾರೆ. ಏನಂದ್ರೆ ಈಗ ಮಂತ್ಲಿ ತಿಂಗಳ ನೀವು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡುವ ಅಗತ್ಯತೆ ಕೂಡ ಇಲ್ಲ. ನೀವು ತಿಂಗಳ ಮಾಡೋದು ಏನಂದ್ರೆ ಟ್ರೈ ಮಂತ್ಲಿ ಅಂದ್ರೆ 3 months 3 ತಿಂಗಳಿಗೆ ಒಂದು ಬಾರಿ ಅಷ್ಟು ನೀವು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿದ್ರೆ ಸಾಕು ಅಂತ ಹೇಳಿ ಅಪ್ಡೇಟ್ ಆಗಿದ್ದಾರೆ. ಇದು ಬಂದ್ಬಿಟ್ಟು ಯಾವಾಗಿಂದ ಇಂಪ್ಲಿಮೆಂಟ್ ಆಗುತ್ತೆ ಅಂದ್ರೆ ಇದೇ ಮಾರ್ಚ್ ಇಂದ, ಅಂದ್ರೆ ಈ ತಿಂಗಳಿಂದ ನಿಮಗೆ ಇಂಪ್ಲಿಮೆಂಟ್ ಆಗುತ್ತೆ. ಆ ಸೆಲ್ಫ್ ಡಿಕ್ಲರೇಷನ್ ಬಂದ್ಬಿಟ್ಟು ನೀವು 3 monthsಗೆ ಒಂದ್ಸಲ ನೀವು ಮಾಡ್ಬೇಕಾಗುತ್ತೆ. ಈಗ ಬಂದ್ಬಿಟ್ಟು ಸೆಲ್ಫ್ ಡಿಕ್ಲರೇಷನ್ ಬಂದ್ಬಿಟ್ಟು ಮೇಗೆ ಶುರು ಆಗುತ್ತಂತೆ. ಈಗ ಈ ತಿಂಗಳು ನೀವು ಸೆಲ್ಫ್ ಡಿಕ್ಲರೇಷನ್ ಮಾಡುವ ಅಗತ್ಯತೆ ಇಲ್ಲ, ಆಲ್ರೆಡಿ ಕ್ಲಾರಿಫೈ ಕೂಡ ಮಾಡಿದ್ದಾರೆ. ಮೇಗೆ ಓಪನ್ ಮಾಡ್ತಾರಂತೆ, ಮೇ ತಿಂಗಳಿಗೆ. ಯಾರು ನೀವು ಫೆಬ್ರವರಿ ತಿಂಗಳಲ್ಲೆಲ್ಲ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿದ್ರೆ ನಿಮಗೆ ಅದು ಕೂಡ ಮಾರ್ಚ್ ಏಪ್ರಿಲ್ ಮೇಗೆ ಅದು ಅಪ್ಲಿಕೇಬಲ್ ಆಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಓಪನ್ ಮಾಡೋದು ಬಂದ್ಬಿಟ್ಟು ಗೊತ್ತಿರೋ ಹಾಗೆ ಓಪನ್ ಮಾಡೋದು ಬಂದ್ಬಿಟ್ಟು ನೆಕ್ಸ್ಟ್ ಮೇ ತಿಂಗಳಿಗೆ ಓಪನ್ ಮಾಡ್ತಾರೆ. ಆಗ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಮಾರ್ಚ್ ಏಪ್ರಿಲ್ ಮೇ ಒಂದು ಟುಗೆದರ್ ಆಗಿ ನಾವು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿದೀವಿ. ಇದನ್ನ ಈಗಲೇ ಇಂಪ್ಲಿಮೆಂಟ್ ಕೂಡ ಮಾಡಿದೀವಿ ಅಂತ ಹೇಳಿ ಮೆನ್ಷನ್ ಕೂಡ ಮಾಡಿದ್ದಾರೆ.